ನಮಸ್ಕಾರ. ಇಂದಿನ ನಮ್ಮ ಈ ವಿಶೇಷ ಪಾಡ್ಕ್ಯಾಸ್ಟ್ ಸಂಚಿಕೆಗೆ ಸ್ವಾಗತ. ಇಂದು ನಾವು ಯಮುನಾ ಪುಷ್ಕರದ ಅತ್ಯಂತ ಪ್ರಮುಖ ಅಂಶಗಳಾದ ಮುಹೂರ್ತ ಬಲ ಮತ್ತು ರಾಶಿ ಚಕ್ರಗಳಿಗೆ ಅನುಗುಣವಾದ ಪರಿಹಾರಗಳ ಬಗ್ಗೆ ಚರ್ಚಿಸೋಣ. ಯಾವುದೇ ಪವಿತ್ರ ಕಾರ್ಯಕ್ಕೆ ಮುಹೂರ್ತದ ಬಲ ಬಹಳ ಮುಖ್ಯ. ಗುರುಗ್ರಹವು ಕರ್ಕಾಟಕ ರಾಶಿಯನ್ನು ಪ್ರವೇಶಿಸುವ ಆ ಸುಮುಹೂರ್ತದಲ್ಲಿ ಶಕ್ತಿಯು ಪರಾಕಾಷ್ಠೆಯಲ್ಲಿರುತ್ತದೆ. ಈ ಸಮಯದಲ್ಲಿ ಮಾಡುವ ದಾನ ಮತ್ತು ಸ್ನಾನ ಅಕ್ಷಯ ಫಲ ನೀಡುತ್ತದೆ. ಮೇಷ, ಸಿಂಹ ಮತ್ತು ಧನುರಾಶಿಯವರಿಗೆ ಈ ಪುಷ್ಕರವು ಹೊಸ ಚೈತನ್ಯ ನೀಡಲಿದೆ. ನೀವು ಯಮುನಾ ನದಿಯ ದಡದಲ್ಲಿ ಕೆಂಪು ಬಣ್ಣದ ವಸ್ತ್ರ ಅಥವಾ ಗೋಧಿಯನ್ನು ದಾನ ಮಾಡುವುದರಿಂದ ಸೂರ್ಯನ ಅನುಗ್ರಹ ದೊರೆಯುತ್ತದೆ. ವೃಷಭ, ಕನ್ಯಾ ಮತ್ತು ಮಕರ ರಾಶಿಯವರು ಭೂಮಿಗೆ ಸಂಬಂಧಿಸಿದ ಕಾರ್ಯಗಳಲ್ಲಿ ಯಶಸ್ಸು ಪಡೆಯಲು ಪುಷ್ಕರ ಸ್ನಾನದ ನಂತರ ಬಡವರಿಗೆ ಹಣ್ಣು, ಹಂಪಲು ಅಥವಾ ಅನ್ನದಾನ ಮಾಡುವುದು ಶ್ರೇಯಸ್ಕರ. ಮಿಥುನ, ತುಲಾ ಮತ್ತು ಕುಂಭರಾಶಿಯವರು ಬುದ್ಧಿಶಕ್ತಿಯ ಹೆಚ್ಚಳಕ್ಕಾಗಿ ವೇದ ಪಠಣದಲ್ಲಿ ಪಾಲ್ಗೊಳ್ಳುವುದು ಅಥವಾ ಬಿಳಿ ಬಣ್ಣದ ವಸ್ತುಗಳನ್ನು ದಾನ ಮಾಡುವುದು ಉತ್ತಮ ಪರಿಹಾರ. ಕರ್ಕಾಟಕ, ವೃಶ್ಚಿಕ ಮತ್ತು ಮೀನರಾಶಿಯವರಿಗೆ ಇದು ಅತ್ಯಂತ ಶುಭ ಕಾಲ. ಯಮುನಾ ಜಲದಲ್ಲಿ ಸ್ನಾನ ಮಾಡಿ ದೀಪದಾನ ಮಾಡುವುದರಿಂದ ಮಾನಸಿಕ ಶಾಂತಿ ಮತ್ತು ಸಂಪತ್ತು ವೃದ್ಧಿಯಾಗುತ್ತದೆ. ಹೀಗೆ ಪ್ರತಿಯೊಂದು ರಾಶಿಗೂ ಈ ಪುಷ್ಕರವು ಒಂದು ವಿಶೇಷ ಸಂದೇಶವನ್ನು ತರುತ್ತದೆ. ಸರಿಯಾದ ಮುಹೂರ್ತದಲ್ಲಿ ಭಕ್ತಿಯಿಂದ ಕೈಗೊಳ್ಳುವ ಪರಿಹಾರಗಳು ನಿಮ್ಮ ಜೀವನದ ದಿಕ್ಕನ್ನೇ ಬದಲಿಸಬಹುದು. ಮತ್ತಷ್ಟು ವಿವರಗಳೊಂದಿಗೆ ಮುಂದಿನ ಸಂಚಿಕೆಯಲ್ಲಿ ಭೇಟಿಯಾಗೋಣ. ಓಂ ಶಾಂತಿ.